ಕರ್ನಾಟಕದ ಸೈನ್ಸ್ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಸೆಕೆಂಡ್ PU ಅಲ್ಲಿರುವ ವಿದ್ಯಾರ್ಥಿಗಳು ಇನ್ನೇನು ಜನವರಿ ಬಂದೇ ಬಿಡ್ತು. ಜನವರಿ 16th ಇಂದ 27th ವರೆಗೆ ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ಗಳು ನಡೆಯಲಿದೆ. ಅದಾದ್ಮೇಲೆ ನೀವು ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತಾ ಇದ್ದೀರಾ. ಸೊ ಕೆಲವೊಂದು ಟಿಪ್ಸ್ಗಳನ್ನ ನಾನು ನಿಮಗಿಲ್ಲಿ ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ವಿಡಿಯೋನ ಎಂಡ್ ವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಅಂಡ್ ಈ ಚಾನೆಲ್ನ ನೀವು ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನೋಡಿ. ಸೊ ನೀವಾಗ್ಲೇ ರೆಕಾರ್ಡ್ ಅನ್ನ ಬರ್ದಾಗಿರತ್ತೆ. ಬರ್ದಿಲ್ಲ ಅಂದ್ರೆ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ. ಡಿಸೆಂಬರ್ ಎಂಡ್ ಆಗೋದ್ರೊಳಗೆ ರೆಕಾರ್ಡ್ ಅನ್ನ ಕಂಪ್ಲೀಟ್ ಮಾಡಿ. ನಿಮ್ಮ ಕಾಲೇಜಲ್ಲಿ ನಿಮ್ಮ ಟೀಚರ್ಗಳು ಏನ್ ಹೇಳಿಕೊಟ್ಟಿರ್ತಾರೆ ಆ ಎಲ್ಲ ಎಕ್ಸ್ಪರಿಮೆಂಟ್ ಗಳನ್ನ ನೀಟಾಗಿ ಮಾಡಿಬಿಟ್ಟು ರೆಕಾರ್ಡ್ ಬರೆದ್ಬಿಟ್ಟು ಸರ್ಟಿಫಿಕೇಟ್ ಎಲ್ಲ ಫಿಲ್ ಮಾಡಿ ನಿಮ್ಮ ಇನ್ಚಾರ್ಜ್ ಲೆಕ್ಚರರ್ದು ಸೈನ್ ಅಂಡ್ ಸೀಲ್ ತಗೊಳ್ಳಿ. ಅಂಡ್ ನಿಮ್ಮ ಪ್ರಾಂಶುಪಾಲರ್ದು ಸೈನ್ ಅಂಡ್ ಸೀಲ್ ತಗೋಬೇಕಾಗತ್ತೆ. ಸರ್ಟಿಫಿಕೇಟ್ ನ ಕಂಪ್ಲೀಟ್ ಮಾಡಬೇಕಾಗತ್ತೆ. ಅಂಡ್ ರೆಕಾರ್ಡ್ಗೆ ಕವರ್ ಮಾಡಿ ಲೇಬಲ್ ಹಾಕ್ಬಿಟ್ಟು ನಿಮ್ಮ ನೇಮ್, ಕಾಲೇಜ್ ನೇಮ್ ಎಲ್ಲ ಬರೆದು ನೀಟಾಗಿ ಇಟ್ಕೋಬೇಕಾಗತ್ತೆ. ಸೊ ನಿಮ್ಗೆ ಒಂದು ಸ್ಟೂಡೆಂಟ್ ನಂಬರ್ ಕೊಡ್ತಾರೆ, ಆ ನಂಬರ್ ಅನ್ನ ನೀಟಾಗಿ ಬರ್ಕೋಬೇಕಾಗತ್ತೆ. ರಿಜಿಸ್ಟರ್ ನಂಬರ್ ಬಂದಿರೋದೇ ಕಾರಣ ನಿಮ್ಗೊಂದು ಸ್ಟೂಡೆಂಟ್ ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ನ ನೀವು ನಿಮ್ಮ ರೆಕಾರ್ಡ್ ಬುಕ್ ಅಲ್ಲಿ ಬರೀಬೇಕಾಗತ್ತೆ. ನೀವು ಬೇರೆ ನಿಮ್ ಕಾಲೇಜ್ ಸೆಂಟರ್ ಅಲ್ಲದೆ ಇದ್ರೆ ನೀವು ಬೇರೆ ಕಾಲೇಜಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ನಿಮ್ಮ ಇನ್ಚಾರ್ಜ್ ಲೆಕ್ಚರರ್ ಇಂಟರ್ನಲ್ ಆಗಿರ್ತಾರೆ, ಆ ಕಾಲೇಜಿನ ಲೆಕ್ಚರರ್ ಅಥವಾ ಬೇರೆ ಕಾಲೇಜಿನ ಲೆಕ್ಚರರ್ ಎಕ್ಸ್ಟರ್ನಲ್ ಆಗಿರ್ತಾರೆ. ಸೊ ನೀವು ಏನ್ ಎಕ್ಸ್ಪರಿಮೆಂಟ್ ನಿಮಗೆ ಹೇಳಿರ್ತಾರೋ ನಿಮ್ ಕಾಲೇಜಲ್ಲಿ ಅದಷ್ಟನ್ನು ಕರೆಕ್ಟ್ ಆಗಿ ಓದ್ಕೊಂಡು ಹೋಗ್ಬೇಕಾಗತ್ತೆ. ಅಂಡ್ ಅಲ್ಲಿ ನಿಮ್ಮ ಇಂಟರ್ನಲ್ ಎಕ್ಸ್ಟರ್ನಲ್ ಇಬ್ರು ಡಿಸ್ಕಸ್ ಮಾಡಿ ಕ್ವೆಶನ್ಸ್ ನ ಸೆಟ್ ಮಾಡ್ತಾರೆ. ಸೊ ನೀವು ಒಳಗಡೆ ಹೋಗ್ಬಿಟ್ಟು ನಿಮ್ಮ ರೆಕಾರ್ಡ್ ನ ಸಬ್ಮಿಟ್ ಮಾಡಿ ಒಂದು ಪೇಪರ್ ನ ಪಿಕ್ ಮಾಡ್ಬೇಕಾಗತ್ತೆ. ಅಲ್ಲಿ ಕ್ವೆಶನ್ಸ್ ಬರ್ದಿರುತ್ತೆ, ಆ ಕ್ವೆಶನ್ ನ ನೋಡ್ಕೊಂಡು ನೀವು ಎಕ್ಸ್ಪರಿಮೆಂಟ್ ಮಾಡ್ಬೇಕಾಗತ್ತೆ. ಸೊ ಏನೋ ಗಲಿಬಿಲಿ ಇಲ್ಲದೆ ಟೆನ್ಷನ್ ಮಾಡ್ಕೊಳ್ಳದೆ ಕಾಮ್ ಆಗಿ ಎಕ್ಸಾಮ್ ಬರೀಬೇಕಾಗತ್ತೆ. ನಿಮ್ಗೆ 2 hours ಟೈಮ್ ಕೊಟ್ಟಿರ್ತಾರೆ. ನಿಮ್ಗೆ ಮೊದಲೇ ಟೈಮ್ ಟೇಬಲ್ ಕೊಟ್ಟಿರೋದ್ರಿಂದ ಕರೆಕ್ಟ್ ಆದ ಟೈಮಿಗೆ ನೀವು ನೋಡ್ಕೋಬೇಕಾಗತ್ತೆ. ಬಿಕಾಸ್ ನಿಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಅಥವಾ ಬಯಾಲಜಿ ಇಲ್ಲದೆ ಬೇರೆ ಆಪ್ಷನ್ ತಗೊಂಡವರು, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಈ ತರ ಆಪ್ಷನ್ ತಗೊಂಡಿರೋರು, ನೀವು ಚೆಕ್ ಮಾಡಬೇಕು ನಿಮ್ಮ ಒಂದು ಡೇಟು, ಟೈಮಿಂಗ್ಸ್ ಕರೆಕ್ಟ್ ಆಗಿ ನೋಡ್ಕೊಂಡು ಅದಕ್ಕೋಸ್ಕರ ರೆಡಿಯಾಗಿ ಹೋಗ್ಬೇಕಾಗತ್ತೆ. ಅಂಡ್ ಫಿಸಿಕ್ಸ್ ಇದ್ದ ಪ್ಲೇಸ್ ಅಲ್ಲಿ ಕೆಮಿಸ್ಟ್ರಿ ರೆಕಾರ್ಡ್ ತಗೊಂಡೋಗೋದು, ಕೆಮಿಸ್ಟ್ರಿ ಇದ್ದಾಗ ಫಿಸಿಕ್ಸ್ ರೆಕಾರ್ಡ್ ತಗೊಂಡೋಗೋದು, ಈ ತರ ಒಂದು ಗಲಿಬಿಲಿ ಯಾವುದು ಮಾಡಕ್ ಹೋಗ್ಬೇಡಿ, ಟೆನ್ಷನ್ ಮಾಡಕ್ಕೆ ಹೋಗ್ಬೇಡಿ. ಸೊ ಏನಕ್ಕೆ ಅಂದ್ರೆ ಈ ತರ ಮಾರ್ಕ್ಸ್ ಅಲಾಟ್ ಆಗಿರತ್ತೆ. ರೆಕಾರ್ಡಿಗೆ 6 marks ಇರುತ್ತೆ. ನೀವು ರೆಕಾರ್ಡ್ ನ ಕಂಪ್ಲೀಟ್ ಆಗಿ ಬರೆದು ನಿಮ್ಮ ಇನ್ಚಾರ್ಜ್ ಲೆಕ್ಚರರು, ಪ್ರಾಂಶುಪಾಲನ ಸೈನ್ ಇತ್ತು ಅಂದ್ರೆ, ಸೈನ್ ಅಂಡ್ ಸೀಲ್ ಇತ್ತು ಅಂದ್ರೆ ನಿಮ್ಗೆ 6 marks ನ ಕೊಡಲಾಗುತ್ತೆ. ಸೊ 6 marks ಕಂಪ್ಲೀಟ್ ಆಗಿ ಕೊಡ್ತೀವಿ. ನೀವು ಒಂದು ರೆಕಾರ್ಡ್ ಅನ್ನ ಒಳಗೆ ನಿಮ್ಮ ಲ್ಯಾಬಿನ ಒಳಗಡೆ ತಗೊಂಡು ಹೋಯ್ತು ಅಂದ್ರೆ ನಿಮ್ಗೆ 6 marks ಬಂದ ಹಂಗೆ ಆಯ್ತು. ಓಕೆ, ಸೊ ನೆಕ್ಸ್ಟ್ ನಿಮ್ಗೆ ವೈವಾ ಕ್ವಶನ್ಸ್ ಕೇಳ್ತೀವಿ. ನಿಮ್ಗೆ ಯಾವ ಎಕ್ಸ್ಪರಿಮೆಂಟ್ ಬಂದಿರುತ್ತೆ ಅದ್ರ ಮೇಲೆ ನಿಮ್ಗೆ ವೈವಾ ಕ್ವಶನ್ಸ್ ಕೇಳ್ತೀವಿ. ನಾನು ಇನ್ನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ವೈವಾ ಕ್ವಶನ್ಸ್ ಯಾವ ತರ ಇರುತ್ತೆ, ಕ್ವಶನ್ಸ್ ವಿತ್ ಸೊಲ್ಯೂಷನ್ ಇದ್ದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಆ ವಿಡಿಯೋ ಬೇಕು ಅಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ 20 marks ಇದ್ದು ನೀವು ಎಕ್ಸ್ಪರಿಮೆಂಟ್ ಏನ್ ಮಾಡ್ತೀರಾ ಆ ದಿನ ಅದ್ರ ಮೇಲೆ 20 marks ಕೊಡ್ತೀವಿ. ಯಾವ ತರ ಕೊಡ್ತಾ ಇದ್ದೀವಿ ಅಂದ್ರೆ ಒಂದು ಪ್ರಿನ್ಸಿಪಲ್ ಮೇಲೆ. ಓಕೆ, ನೀವಿಲ್ಲಿ ಪ್ರಿನ್ಸಿಪಲ್ ಬರ್ಕೋಬೇಕಾಗತ್ತೆ. ಆ ಎಕ್ಸ್ಪರಿಮೆಂಟ್ ಇದ್ದು ಪ್ರಿನ್ಸಿಪಲ್ ಬರ್ಕೋಬೇಕು. ಪ್ರಿನ್ಸಿಪಲ್ಗೆ 2 marks ಇರುತ್ತೆ. ಎಲ್ಲ ಒಂದು ಎಕ್ಸ್ಪರಿಮೆಂಟ್ ಅಲ್ಲೂ ಪ್ರಿನ್ಸಿಪಲ್ ಇರುತ್ತೆ, ಏನ್ ಬರಿಬೇಕು ಅಂತಿಲ್ಲ. ಸೊ ಪ್ರಿನ್ಸಿಪಲ್ ಇರುತ್ತಲ್ವಾ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರಿ. ನೀವು ಮನೆಗೆ ಹೋಗುವಾಗ, ಕಾಲೇಜಿಂದ ಮನೆಗೆ ಹೋಗುವಾಗ, ಮನೆಯಿಂದ ಕಾಲೇಜಿಗೆ ಹೋಗುವಾಗ, ಇಲ್ಲ ಅಂದ್ರೆ ಇಲ್ಲ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಪ್ರಿನ್ಸಿಪಲ್ ನ ಪ್ರಾಕ್ಟೀಸ್ ಮಾಡ್ತಾ ಇರಿ. 1-2-3 times ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಥವಾ ಬರ್ದು ಕಲ್ತ್ರೆ ನಿಮ್ಗೆ ಪ್ರಿನ್ಸಿಪಲ್ ಬಂದ್ಬಿಡತ್ತೆ. ಸೊ ಅದಕ್ಕೆ 2 marks ಇರುತ್ತೆ. ನೆಕ್ಸ್ಟ್ ನೀವು ಫಾರ್ಮುಲಾ ಬರೀಬೇಕಾಗತ್ತೆ ಅಂಡ್ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಟರ್ಮ್ಸ್. ಫಾರ್ ಎಕ್ಸಾಂಪಲ್, R is equal to V by Ig minus G, where what is R? R is resistance, Ig is a current for full scale deflection, capital G ಅಂದ್ರೆ ಗ್ಯಾಲೋನೋಮೀಟರ್. ಈ ತರ ಬರ್ಕೋಬೇಕಾಗತ್ತೆ. ಗ್ಯಾಲೋನೋಮೀಟರ್ ನ ರೆಸಿಸ್ಟೆನ್ಸ್ ಆಫ್ ದಿ ಗ್ಯಾಲೋನೋಮೀಟರ್, ಈ ತರ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಟರ್ಮ್ಸ್ ನ. ಓಕೆ, ಟರ್ಮ್ಸ್ ಎಕ್ಸ್ಪ್ಲನೇಷನ್ ಮಾಡಿತ್ತು ಅಂದ್ರೆ ನಮ್ಗೆ ಕರೆಕ್ಷನ್ ಮಾಡೋರಿಗೆ ಈ ಸ್ಟೂಡೆಂಟ್ಗೆ ಎಲ್ಲ ಗೊತ್ತು ಅನ್ನೋ ಒಂದು ಫೀಲಿಂಗ್ ಬಂದ್ಬಿಡತ್ತೆ. ಒಂದು ಫಸ್ಟ್ ಇಂಪ್ರೆಷನ್ ಇಸ್ ಅ ಬೆಸ್ಟ್ ಇಂಪ್ರೆಷನ್ ಅಂದಂಗೆ ನಿಮ್ಮ ಒಂದು ಪೇಪರ್ ನ ನೋಡಿದ ಕೂಡಲೇ ಕರೆಕ್ಷನ್ ಮಾಡೋರಿಗೆ ಒಂದು ನೀವು ಒಳ್ಳೆ ಇಂಪ್ರೆಷನ್ ಕೊಟ್ಟಂಗಾಗತ್ತೆ. ಸೊ ಫಾರ್ಮುಲಾ ನೀಟಾಗಿ ಬರೀರಿ, ಅದನ್ನ ಬಾಕ್ಸ್ ಅಲ್ಲಿ ಇಟ್ಬಿಡಿ ಅಂಡ್ ಎಕ್ಸ್ಪ್ಲೇನ್ ಮಾಡಿ, ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡಿ.
ನೆಕ್ಸ್ಟ್ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಮಾಡಬೇಕಾಗುತ್ತೆ. ಎಲೆಕ್ಟ್ರಿಕಲ್ ಎಕ್ಸ್ಪೆರಿಮೆಂಟ್ಸ್ ಆದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ಗಳಿರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡಿ. ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಹೆಂಗೆ ಸರ್ಕ್ಯೂಟ್ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ನೀವು ಲೇಬಲ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಬ್ಯಾಟ್ರಿ ಅಂದ್ರೆ ಕೆಳಗಡೆ BA ಅಂತ ಬರಿಬೇಕು, ವೋಲ್ಟ್ ಮೀಟರ್ ಅಂದ್ರೆ V ಅಂತ ಬರಿಬೇಕು, ರಿಯೋಸ್ಟಾಟ್ ಅಂದ್ರೆ RH ಅಂತ ಬರಿಬೇಕು. ಈ ತರ ಸರ್ಕ್ಯೂಟ್ ಗೆ ಒಂದೊಂದು ಕಾಂಪೋನೆಂಟ್ ಗೆ ಅದರದ್ದೇ ಆದ ಸಿಂಬಲ್ ಗಳಿರುತ್ತೆ, ಸರ್ಕ್ಯೂಟ್ ಸಿಂಬಲ್ ಅಂತ ಹೇಳ್ತೀವಿ. ಅಂಡ್ ರೆಸಿಸ್ಟೆನ್ಸ್ ನ ಡ್ರಾ ಮಾಡ್ಬೇಕಾದ್ರೆ ಈ ತರನೇ ಡ್ರಾ ಮಾಡ್ಕೋಬೇಕು ನೀವು. ಈ ತರ ಇತ್ತು ಅಂದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಮೂರು ಪ್ರೋಗ್ರೆಷನ್ಸ್ ಇರುತ್ತೆ, 3 ಡಿಪ್ರೆಷನ್ಸ್ ಇರುತ್ತೆ. ಈ ತರ ಸಿಂಬಲ್ ಹಾಕಿದ್ರೆ ಅದು ರೆಸಿಸ್ಟೆನ್ಸ್ ಅಂತ ಹೇಳಿ ಅರ್ಥ. ಸೊ ಈ ತರ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸರ್ಕ್ಯೂಟ್ ಡಯಾಗ್ರಾಮ್ ಇಲ್ಲ, ನಂದು ಎಕ್ಸ್ಪೆರಿಮೆಂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಇದೆ ಅಥವಾ ನನ್ನ ಎಕ್ಸ್ಪೆರಿಮೆಂಟ್ ಕಾನ್ವೆಕ್ಸ್ ಲೆನ್ಸ್ ಇದೆ ಅಂದ್ರೆ ಅದನ್ನ ನೀವು ನೀಟಾಗಿ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಡಯಾಗ್ರಾಮ್ ನ ಪ್ರಾಕ್ಟೀಸ್ ಮಾಡಿ ಏನೇನ್ ಲೇಬಲ್ಡ್ ಇರುತ್ತೆ ಅದನ್ನೆಲ್ಲ ಲೇಬಲ್ ಮಾಡ್ಕೊಳ್ಳಿ. ಕೆಲವೊಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಗ್ರಾಫ್ ಇರುತ್ತೆ, ಪಕ್ಕದಲ್ಲಿ ನೀವು ಗ್ರಾಫ್ ಡಯಾಗ್ರಾಮ್ ಹಾಕೊಂಡು Y ಆಕ್ಸಿಸ್ X ಆಕ್ಸಿಸ್ ಏನೇನ್ ತಗೋತೀರಾ ಅನ್ನೋದನ್ನ ನೀಟಾಗಿ ಬರೆದು ಆ ನೇಚರ್ ಆಫ್ ಗ್ರಾಫ್ ಅನ್ನು ಡ್ರಾ ಮಾಡ್ಬೇಕಾಗತ್ತೆ. ಅಂಡ್ ಯಾವುದೋ ಒಂದು ಎಕ್ಸ್ಪೆರಿಮೆಂಟ್, ಸೊ ನೆಕ್ಸ್ಟ್ ಫಾರ್ಮುಲಾ ಒಂದು ಎಕ್ಸ್ಪೆರಿಮೆಂಟ್ ಇಲ್ಲ. ನಿಮಗೆ ಗೊತ್ತಿರಬಹುದು ಸೆಮಿಕಂಡಕ್ಟರ್ ಡಯೋಡ್ ಅಲ್ಲಿ ಫಾರ್ಮುಲಾ ಇಲ್ಲ. ಸೊ ಫಾರ್ವರ್ಡ್ ಬಯಾಸ್ ಆಫ್ ಸೆಮಿಕಂಡಕ್ಟರ್ ಡಯೋಡ್ ಅಲ್ಲಿ ನೀವು ಗ್ರಾಫ್ ಅನ್ನೇ ಡ್ರಾ ಮಾಡ್ಬೇಕಾಗತ್ತೆ. ಫಾರ್ಮುಲಾ ಪ್ಲೇಸ್ ಅಲ್ಲಿ ಫಾರ್ಮುಲಾ ಇಲ್ಲದೇ ಕಾರಣ ಅಲ್ಲಿ 2 ಮಾರ್ಕ್ಸ್ ನಾವ್ ಎಲ್ಲಿ ಕೊಡೋದು, ಅದಕ್ಕೋಸ್ಕರ ನೀವು ಗ್ರಾಫ್ ಅನ್ನ ಅಲ್ಲಿ ಡ್ರಾ ಮಾಡ್ಕೊಳ್ಳಿ, ಕೆಳಗಡೆ ಸರ್ಕ್ಯೂಟ್ ಡಯಾಗ್ರಾಮ್ ನ ಡ್ರಾ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಮಾಡಬೇಕಾಗಿರೋದು ಅಬ್ಸರ್ವೇಷನ್ ಅಂಡ್ ಟ್ಯಾಬ್ಲರ್ ಕಾಲಮ್. ಸೊ ನೀಟಾಗಿ ಅಬ್ಸರ್ವೇಷನ್ ಅನ್ನ ಬರೆದು ಬಿಟ್ಟು ಅದ್ರ ಕೆಳಗಡೆ ಟ್ಯಾಬ್ಲರ್ ಕಾಲಮ್ ಬರಿಬೇಕಾಗತ್ತೆ. ಸೊ ಅಬ್ಸರ್ವೇಷನ್ ಅಂದ್ರೆ 2-3 ಸೆಂಟೆನ್ಸಸ್ ಇರುತ್ತೆ, ಅದನ್ನ ನೀಟಾಗಿ ಬರಿಬೇಕಾಗತ್ತೆ. ಆ ಒಂದು ಎಕ್ಸ್ಪೆರಿಮೆಂಟ್ ಗೆ ಏನೇನು ಅಬ್ಸರ್ವೇಷನ್ ಇದೆ ಅಂತ ಚೆಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ವ್ಯಾಲ್ಯೂ ಆಫ್ 1 MST is equal to ಅದೇನಿದೆ ಆ ನಂಬರ್ ನ ನೀವು ಬರೀಬೇಕಾಗತ್ತೆ ವಿತ್ ಪ್ರಾಪರ್ SI ಯೂನಿಟ್. ಓಕೆ, ಸೊ ಕೆಲವೊಂದಕ್ಕೆ SI ಯೂನಿಟ್ ಇರಲ್ಲ. ಫಾರ್ ಎಕ್ಸಾಂಪಲ್ ನಂಬರ್ ಆಫ್ ಡಿವಿಷನ್ ಆನ್ ದಿ ವರ್ನಿಯರ್ ಸ್ಕೇಲ್ ಅಂದಾಗ ಅದಕ್ಕೆ SI ಯೂನಿಟ್ ಇರಲ್ಲ, ಅದನ್ನೆಲ್ಲ ಕರೆಕ್ಟ್ ಆಗಿ ಬರಿಬೇಕಾಗುತ್ತೆ. ಮೋಸ್ಟ್ ಆಫ್ ದ ಟೈಮ್ ಅಬ್ಸರ್ವೇಷನ್ ಅಂದ್ರೆ ಫಸ್ಟ್ PU ಅವರಿಗೆಲ್ಲ LC ಕಂಡು ಹಿಡಿಯೋದಿರುತ್ತೆ. ನೀವು ಸೆಕೆಂಡ್ PU ಅಲ್ಲಿ ಇದ್ದೀರಾ ಅಂದ್ರೆ ಏನೇನು ಅಬ್ಸರ್ವೇಷನ್ಸ್ ಇದೆ, ಈಗ ಫಾರ್ ಎಕ್ಸಾಂಪಲ್ EMF ಆಫ್ ದ ಸೆಲ್ is equal to 2 ವೋಲ್ಟ್ ಈ ತರ ಇರುತ್ತೆ. ಕಾನ್ವೆಕ್ಸ್ ಲೆನ್ಸ್ ಕಾನ್ಕೇವ್ ಮಿರರ್ ಮಾಡ್ತಿದ್ದೀರಾ ಅಂದ್ರೆ ಅಪ್ರಾಕ್ಸಿಮೇಟ್ ಫೋಕಲ್ ಲೆಂತ್ ಅಂತ ಹೇಳಿದ್ಯಲ್ಲ ಅದನ್ನು ಅಬ್ಸರ್ವೇಷನ್ ಆಗಿ ತಗೋಬೇಕಾಗತ್ತೆ ನೀವು. ಅಥವಾ ನೀವು ಕನ್ವರ್ಷನ್ ಆಫ್ ಗ್ಯಾಲೋನೋಮೀಟರ್ ಇಂಟು ವೋಲ್ಟ್ ಮೀಟರ್ ಮಾಡ್ತಿದ್ದೀರಿ ಅಂದ್ರೆ ತುಂಬಾನೇ ಅಬ್ಸರ್ವೇಷನ್ ಇರುತ್ತೆ, ಅದನ್ನೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸೊ ಅಬ್ಸರ್ವೇಷನ್ ಗೆ ಯಾವುದೇ ಎಕ್ಸ್ಪೆರಿಮೆಂಟ್ ಸಿಗ್ಲಿ ನಿಮಗೆ ಅಬ್ಸರ್ವೇಷನ್ ಗೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ. 1 ಮಾರ್ಕ್ ಅಬ್ಸರ್ವೇಷನ್ ಇರುತ್ತೆ, ಇನ್ನೊಂದು ಮಾರ್ಕ್ ನಿಮಗೆ ಟ್ಯಾಬ್ಲರ್ ಕಾಲಮ್ ಗೆ ಕೊಡ್ತಾ ಇದ್ದೀವಿ. ಟ್ಯಾಬ್ಲರ್ ಕಾಲಮ್ ಅಂದಾಗ ಅದು ಎಂಟಿ ಟ್ಯಾಬ್ಲರ್ ಕಾಲಮ್ ಆಗಿರಬೇಕು, ಅಂದ್ರೆ ಯಾವುದೇ ರೀಡಿಂಗ್ ನ ನೀವು ಮಗ್ಗಪ್ ಮಾಡ್ಕೊಂಡು ಬಂದು ಬರೆಯೋಂಗಿಲ್ಲ ನೀವು. ಎಂಟಿ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಿಮಗೆ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದ ವೈರ್ ಸಿಕ್ತು ಅಂದ್ರೆ ನೀವೇನ್ ಮಾಡ್ಬೇಕಾಗತ್ತೆ, ಒಂದು ವೋಲ್ಟ್ ಮೀಟರ್ ರೀಡಿಂಗ್ V in ವೋಲ್ಟ್, ಕರೆಂಟ್ I in milliamps ಈ ತರ ಬರ್ಕೋಬೇಕು. ರೆಸಿಸ್ಟೆನ್ಸ್ R is equal to V/I in ohm. ಈ ತರ ನೀವು ಪ್ರಾಪರ್ SI ಯೂನಿಟ್ ಅನ್ನ ಟ್ಯಾಬ್ಲರ್ ಕಾಲಮ್ ಅಲ್ಲೇ ಬರಿಬೇಕಾಗತ್ತೆ. ಈಗ ನೀವು ಪ್ರಾಪರ್ SI ಯೂನಿಟ್ ಅನ್ನ ಟೇಬಲ್ ಅಲ್ಲಿ ಬರ್ದಿಲ್ಲ ಅಂದ್ರೆ 1 ಮಾರ್ಕ್ ಡಿಡಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ನಿಮ್ಮ ಲೆಕ್ಚರರ್ ಇನ್ಚಾರ್ಜ್ ಆಗ್ಲಿ ಎಕ್ಸ್ಟರ್ನಲ್ ಲೆಕ್ಚರರ್ ಆಗ್ಲಿ ನಿಮಗೆ ಸಜೆಸ್ಟ್ ಮಾಡ್ತಾರೆ ರೈಟ್ ಪ್ರಾಪರ್ SI ಯೂನಿಟ್ ಅಂಡ್ ಟೇಬಲ್ ಅಂತ ಹೇಳಿ ಹೇಳ್ತಾರೆ ಅವರು. ಅವಾಗ ಅವ್ರು ಹೇಳಿದಾಗ ನೀವು ಪ್ರಾಪರ್ SI ಯೂನಿಟ್ ಅನ್ನ ಆ ಟೇಬಲ್ ಅಲ್ಲಿ ಬರಿಬೇಕಾಗತ್ತೆ. ಅವ್ರು ಹೇಳುವವರೇ ಕಾಯದೆ ನೀವಾಗಿ ನೀವು ಬರೆಯಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇದಿಷ್ಟು ಬರ್ದಾದ್ಮೇಲೆ ನೀವು ಹೋಗಿ ನಿಮ್ಮ ಇಂಟರ್ನಲ್ ಅಥವಾ ಎಕ್ಸ್ಟರ್ನಲ್ ಲೆಕ್ಚರರಿಗೆ ನೀವು ಏನು ಬರ್ದಿದ್ದೀರಾ ರೈಟಿಂಗ್ ಪಾರ್ಟ್ ನ ತೋರಿಸ್ಬಿಟ್ಟು ಅವರ ಸೈನ್ ತಗೋಬೇಕು. ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಸರ್ಕ್ಯೂಟ್ ಡಯಾಗ್ರಾಮ್ ನೋಡ್ತಾರೆ ಅವರು, ಕರೆಕ್ಟ್ ಇದೆಯಾ, ಫಾರ್ಮುಲಾ ಚೆಕ್ ಮಾಡ್ತಾರೆ ಕರೆಕ್ಟ್ ಆಗಿದ್ಯಾ ಇಲ್ವಾ. ಸಪೋಸ್ ಫಾರ್ಮುಲಾ ಕರೆಕ್ಟ್ ಇಲ್ಲ ಅಂದ್ರೆ ನಿಮಗೆ ಅವ್ರು ಹೇಳ್ತಾರೆ ಕರೆಕ್ಟ್ ಆಗಿಲ್ಲ, ಇನ್ನೊಂದ್ಸಲ ಚೆಕ್ ಮಾಡು, ಟ್ರೈ ಮಾಡು, ಟೈಮ್ ಇದೆ ಅಂತ ಹೇಳ್ತಾರೆ. ಕೂಲ್ ಆಗಿ ಥಿಂಕ್ ಮಾಡಿ ಫಾರ್ಮುಲಾ ಕರೆಕ್ಟ್ ಮಾಡ್ಕೊಳ್ಳಿ. ಸಪೋಸ್ ಸರ್ಕ್ಯೂಟ್ ಡಯಾಗ್ರಾಮ್ ಕರೆಕ್ಟ್ ಇಲ್ಲ ಅಂದ್ರೆ ಸ್ವಲ್ಪ ಹೊತ್ತು ಯೋಚನೆ ಮಾಡಿ ಸರ್ಕ್ಯೂಟ್ ಡಯಾಗ್ರಾಮ್ ನ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲ ಕರೆಕ್ಟ್ ಆಗಿದೆ ಅಂದ್ರೆ ಪ್ರೊಸೀಡ್ ಅಂತಾರೆ. ಅವಾಗ ನೀವು ಹೋಗ್ಬಿಟ್ಟು ಸರ್ಕ್ಯೂಟ್ ಕನೆಕ್ಷನ್ ಇತ್ತು ಅಂದ್ರೆ ಎಲ್ಲ ಸರ್ಕ್ಯೂಟ್ ಕನೆಕ್ಷನ್ ನ ನೀಟಾಗಿ ಅರೇಂಜ್ ಮಾಡ್ಬೇಕು, ಎಲ್ಲಾನು ಕನೆಕ್ಟ್ ಮಾಡ್ಕೋಬೇಕಾಗತ್ತೆ, ಕರೆಕ್ಟ್ ಆಗಿ ಕನೆಕ್ಷನ್ಸ್ ನ ಮಾಡ್ಬೇಕಾಗತ್ತೆ. ಸೊ ಇದಕ್ಕೆ ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ. ಸರ್ಕ್ಯೂಟ್ ಕನೆಕ್ಷನ್ ಇಲ್ಲ, ನಂದು ಎಕ್ಸ್ಪೆರಿಮೆಂಟ್ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಲೆನ್ಸ್ ಅಥವಾ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಗ್ಲಾಸ್ ಆಯ್ತು ಅಂದ್ರೆ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ, ನೀವು ಅದನ್ನೆಲ್ಲ ಸೆಟಪ್ ಮಾಡ್ಕೊಂಡು ಒಂದು ರೀಡಿಂಗ್ ನೋಡ್ಕೋಬೇಕಾಗತ್ತೆ. ಅಂಡ್ ನೀವು
ಎಕ್ಸ್ಟರ್ನಲ್ ಎಕ್ಸಾಮಿನರ್ ಅಥವಾ ಇಂಟರ್ನಲ್ ಎಕ್ಸಾಮಿನರ್ ಯಾರು ಒಬ್ಬರನ್ನ ಕಾಲ್ ಮಾಡ್ಕೊಳ್ಳಿ. ಸೊ ಕಾಲ್ ಮಾಡಿ ಅವ್ರು ನಿಮ್ಮ ಪ್ಲೇಸಿಗೆ ಬಂದಾಗ ನೀವು ಒಂದು ರೀಡಿಂಗ್ನ ಅವರಿಗೆ ತೋರಿಸ್ಬೇಕಾಗತ್ತೆ. ಕರೆಕ್ಟ್ ಇತ್ತು ಅಂದ್ರೆ ಪ್ರೊಸೀಡ್ ಅಂತ ಅವರು ಸೈನ್ ಹಾಕ್ತಾರೆ. ಕರೆಕ್ಟ್ ಇಲ್ಲ ಅಂದ್ರೆ ಚೆಕ್ ಇಟ್ ಅಗೇನ್ ಅಂತಾರೆ, ಚೆಕ್ ಮಾಡ್ಕೋಬೇಕು ನೀವು. ಹಂಗೆ ಎಷ್ಟು ರೀಡಿಂಗ್ ತಗೋಬೇಕು ಅಂತ ಅವ್ರ ಹತ್ರ ಒಂದ್ಸಲ ಕೇಳ್ಬಿಟ್ಟು ರೀಡಿಂಗ್ಸ್ ನ ತಗೊಳ್ಳಿ. ಗ್ರಾಫ್ ಇತ್ತು ಅಂದ್ರೆ ಮಿನಿಮಮ್ 5 ರೀಡಿಂಗ್ಸ್ ತಗೊಳ್ಳಿ. ಗ್ರಾಫ್ ಇಲ್ಲ ಅಂದ್ರೆ ನೀವು ಮಿನಿಮಮ್ 3 ರೀಡಿಂಗ್ಸ್ ಸಾಕಾಗತ್ತೆ. ಸೊ ಯಾವುದೇ ಒಂದು ಎಕ್ಸ್ಪೆರಿಮೆಂಟ್ ಇರಲಿ 3 ರೀಡಿಂಗ್ಸ್ ತಗೊಂಡು ಕ್ಯಾಲ್ಕುಲೇಷನ್ ಆದ್ಮೇಲೆ ಆವರೇಜ್ ತಗೋಬೇಕಾಗತ್ತೆ. ಸೊ ಈ ರೀಡಿಂಗ್ಸ್ ಎಲ್ಲ ತಗೊಂಡ್ಮೇಲೆ ನೀಟಾಗಿ ಪ್ರಾಪರ್ ಪ್ಲೇಸ್ ಅಲ್ಲಿ ಬರೀರಿ. ಎಂಟರಿಂಗ್ ರೀಡಿಂಗ್ ಇನ್ ಟೇಬಲ್ ಕ್ಯಾರೀಸ್ 4 ಮಾರ್ಕ್ಸ್ ಸ್ಟೂಡೆಂಟ್ಸ್. 4 ಮಾರ್ಕ್ಸ್ ನ ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನೀಟಾಗಿ ಟೇಬಲ್ ಅಲ್ಲಿ ಬರೀರಿ. ಟ್ಯಾಬ್ಲರ್ ಕಾಲಮ್ ಎಲ್ಲಿರುತ್ತೆ ಅದೇ ಕಾಲಮ್ ಅಲ್ಲಿ ಕರೆಕ್ಟ್ ಆಗಿ ರೀಡಿಂಗ್ ನ ಎಂಟರ್ ಮಾಡ್ಕೊಳ್ಳಿ. ನಾನು ಅಬ್ಸರ್ವ್ ಮಾಡಿದಂಗೆ ಸ್ಟೂಡೆಂಟ್ಸ್ ವೋಲ್ಟ್ ಮೀಟರ್ ಕರೆಂಟ್ ನ ರೀಡಿಂಗ್ ನ ಉಲ್ಟಾ ಬರೀತೀರಾ. ಸ್ವಲ್ಪ ಕೇರ್ಫುಲ್ ಆಗಿ ರೀಡಿಂಗ್ ನ ಬರ್ಕೋಬೇಕಾಗತ್ತೆ. ಕರೆಂಟ್ ರೀಡಿಂಗ್ ನ ಕರೆಂಟ್ ಕಾಲಮ್ ಅಲ್ಲೇ ಬರ್ಕೋಬೇಕು. ವೋಲ್ಟ್ ಮೀಟರ್ ರೀಡಿಂಗ್ ನ ಅಂಡರ್ ವೋಲ್ಟ್ ಮೀಟರ್ ಅನ್ನೋ ಕಾಲಮ್ ಅಲ್ಲೇ ನೀಟಾಗಿ ಬರ್ಕೋಬೇಕಾಗತ್ತೆ. ಅದಾದ್ಮೇಲೆ ನೀವು ಕೆಳಗಡೆ ಒಂದು ಫಾರ್ಮುಲಾ ಏನಿದೆ ಅದನ್ನು ಬರೆದು ಬಿಟ್ಟು ಸಬ್ಸ್ಟಿಟ್ಯೂಷನ್ ಮಾಡಿ ಕ್ಯಾಲ್ಕುಲೇಷನ್ ಎಲ್ಲ ತೋರಿಸ್ಬಿಟ್ಟು ವಿತ್ ಯೂನಿಟ್ ಬರಿಬೇಕಾಗತ್ತೆ. ನಾನು ಅಬ್ಸರ್ವ್ ಮಾಡಿದಂಗೆ ಸ್ಟೂಡೆಂಟ್ಸ್ ಯೂಶುವಲಿ ಯೂನಿಟೇ ಬರೆಯಲ್ಲ. ಇಲ್ಲಿ ಯೂನಿಟ್ ನ ಮೆನ್ಷನ್ ಮಾಡಲೇಬೇಕಾಗುತ್ತೆ. ವಿದೌಟ್ ಯೂನಿಟ್ ದಟ್ ನಂಬರ್ ಹ್ಯಾಸ್ ನೋ ವ್ಯಾಲ್ಯೂ. ಸೊ ರೈಟ್ ಯೂನಿಟ್ ಪ್ರಾಪರ್ಲಿ. ಸೊ ದಟ್ ಕ್ಯಾರೀಸ್ 3 ಮಾರ್ಕ್ಸ್. ಸಬ್ಸ್ಟಿಟ್ಯೂಷನ್ ಅಂಡ್ ಕ್ಯಾಲ್ಕುಲೇಷನ್ ಕ್ಯಾರೀಸ್ 3 ಮಾರ್ಕ್ಸ್. ಇದೆಲ್ಲ ಆಯ್ತು, ನಂದಾಯ್ತು ಅಂದ್ಬಿಟ್ಟು ಕೆಲವ್ರು ಏನ್ ಮಾಡ್ತೀರಾ ಅಂದ್ರೆ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಪೇಪರ್ ನ ಸಬ್ಮಿಟ್ ಮಾಡಿಬಿಡ್ತೀರಾ. ಹಂಗ್ ಮಾಡಕ್ ಹೋಗ್ಬೇಡಿ. ಎಟ್ ದ ಎಂಡ್ ಯು ಶುಡ್ ರೈಟ್ ರಿಸಲ್ಟ್ ವಿತ್ ಪ್ರಾಪರ್ ಯೂನಿಟ್. ಅಲ್ಲಿ ಏನ್ ಹೇಳಿದಾರೆ ನಿಮ್ಗೆ ಏಮ್ ಕ್ವಶನ್ ನಲ್ಲಿ ಬರ್ದಿರ್ತಾರಲ್ವಾ, ಲೆಕ್ಚರರ್ ಒಂದು ಕ್ವಶನ್ ಬರ್ದಿರ್ತಾರೆ. ಫಾರ್ ಎಕ್ಸಾಂಪಲ್ ರೆಸಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಫೈಂಡ್ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ಗಿವನ್ ವೈರ್ ಅಂತ ಹೇಳಿರ್ತಾರೆ. ಅದನ್ನ ನೀವು ಕರೆಕ್ಟ್ ಆಗಿ ರಿಸಲ್ಟ್ ಅಲ್ಲಿ ಮೆನ್ಷನ್ ಮಾಡಬೇಕು. ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಆಫ್ ದಿ ವೈರ್ ಗಿವನ್ ವೈರ್ ಈಸ್ ಈಕ್ವಲ್ ಟು ಅಂತ ಹೇಳಿ ಬರ್ದು ಆ ನಂಬರ್ ನ ಪ್ರಾಪರ್ ಆಗಿ ಬರ್ದು ಬಿಟ್ಟು ಫಾಲೋಡ್ ಬೈ ಯೂನಿಟ್ ನ ನೀಟಾಗಿ ಬರೀರಿ. ಕೆಲವೊಂದು ಕಡೆ ಮಿಲಿ ಆಮ್ಸ್ ಇರುತ್ತೆ, ಮೈಕ್ರೋ ಆಮ್ಸ್ ಇರುತ್ತೆ. ಅದನ್ನೆಲ್ಲ ನೀವು ಕನ್ವರ್ಷನ್ ಮಾಡ್ಕೋಬೇಕಾಗತ್ತೆ. ಯಾವಾಗ ಸಬ್ಸ್ಟಿಟ್ಯೂಷನ್ ಮಾಡಿದಾಗ ಸಬ್ಸ್ಟಿಟ್ಯೂಷನ್ ಕ್ಯಾಲ್ಕುಲೇಷನ್ ಅಲ್ಲಿ ಕನ್ವರ್ಷನ್ ಮಾಡೋದನ್ನ ಕಲ್ತ್ಕೊಳ್ಳಿ. ಈ ತರ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ರಿಸಲ್ಟ್ ವಿತ್ ಪ್ರಾಪರ್ ಯೂನಿಟ್ ಬರೆದ್ರೆ ನಿಮ್ಗೆ ಆರಾಮ್ಸೆ 20 ಮಾರ್ಕ್ಸ್ ಸಿಗತ್ತೆ. 20 ಮಾರ್ಕ್ಸ್ ಸಿಕ್ಕಿದ್ಮೇಲೆ ನಿಮ್ಗೆ ವೈವಾ ಕ್ವಶನ್ಸ್ 20 ಮಾರ್ಕ್ಸ್ ನಿಮ್ಗೆ ಸಿಗತ್ತೆ. ನೆಕ್ಸ್ಟ್ ನೀವು ವೈವಾ ಕ್ವಶನ್ಸ್ ಇರುತ್ತೆ. ನಿಮ್ಗೆ ಏನ್ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರೋ ಅದ್ರ ಮೇಲೆ ನಿಮ್ಗೆ 4 ವೈವಾ ಕ್ವಶನ್ಸ್ ಕೇಳ್ತಾರೆ. ಸಪೋಸ್ ನೀವು 4ಕ್ಕೂ ಕರೆಕ್ಟ್ ಆನ್ಸರ್ ಕೊಟ್ಟಿರಾ ಅಂದ್ರೆ ಓಕೆ, ಕೊಡಲ್ಲ ಅಂದ್ರೆ ನಿಮ್ಗೆ ಕೊಡಕ್ ಆಗಿಲ್ಲ ಅಂದ್ರೆ ಅವಾಗ ಅವರು ಇನ್ನೂ 1-2 ಎಕ್ಸ್ಟ್ರಾ ಕ್ವಶನ್ಸ್ ನ ಕೇಳ್ತಾರೆ. ಸೊ ದಟ್ ನೀವು 4ಕ್ಕೆ ಆನ್ಸರ್ ಕೊಡುವ ಹಂಗೆ ಅವರು ದೇ ವಿಲ್ ಆಸ್ಕ್ ಮೋರ್ ದೆನ್ 4 ಕ್ವಶನ್ಸ್. ಸೊ ದಟ್ ಯು ಶುಡ್ ಆನ್ಸರ್ ಮಿನಿಮಮ್ ಆಫ್ 4. ಸೊ ದೇ ವಿಲ್ ಸೆಲೆಕ್ಟ್ ಬೆಸ್ಟ್ 4 ಔಟ್ ಆಫ್ ದಿ ನಂಬರ್ ಆಫ್ ಕ್ವಶನ್ಸ್ ದೇ ಆರ್ ಆಸ್ಕ್ಡ್. ಓಕೆ, ಈ ತರ ನಿಮ್ಗೆ 4 ವೈವಾ ಕ್ವಶನ್ಸ್ 4 ಮಾರ್ಕ್ಸ್ ಪರ್ ವೈವಾ ಇರುತ್ತೆ. ರೆಕಾರ್ಡಿಗೆ 6 ಮಾರ್ಕ್ಸ್. ಈ ತರ ನಿಮ್ಗೆ 30 ಮಾರ್ಕ್ಸ್ ಇರುತ್ತೆ. ಸೊ ನೀವು ಪ್ರಾಕ್ಟೀಸ್ ಕರೆಕ್ಟ್ ಆಗಿ ಮಾಡ್ಕೊಂಡ್ರೆ ಪ್ರಿಪರೇಟರಿ ಆದ ತಕ್ಷಣ ನಿಮ್ಗೆ ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಇದಕ್ಕೆ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಿಮ್ಗೆ 30 ಮಾರ್ಕ್ಸ್ ಆರಾಮಾಗಿ ತಗೋಬಹುದು. ಎಸ್ ಸ್ಟೂಡೆಂಟ್ಸ್, ಈ ನಾನು ಹೇಳಿದ ಈ ಒಂದು ವಿಡಿಯೋದಲ್ಲಿ ಏನಾದ್ರೂ ನಿಮ್ಗೆ ಕನ್ಫ್ಯೂಷನ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ನನ್ನ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಪ್ರೆಸ್ ಲೈಕ್ ಬಟನ್ ಅಂಡ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.